ಯಾದಗಿರಿ ಜಿಲ್ಲೆಯ ಖಾಸಗಿ ಹೋಟೆಲ್ನಲ್ಲಿ ನಮ್ಮ ಕರ್ನಾಟಕ ಸೇನೆಯ ಕಲ್ಯಾಣ ಕರ್ನಾಟಕ ಮಟ್ಟದ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾಧ್ಯಕ್ಷರ ಕಾರ್ಯಕಾರಿಣಿ ಸಭೆ ಜರುಗಿದೆ. ರಾಜ್ಯಾಧ್ಯಕ್ಷರ ಎಂ ಬಸವರಾಜ್ ಪಡ್ಕೋಟೆ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಕಲಬುರಗಿ, ಯಾದಗಿರಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಕರ್ನಾಟಕ ಏನು ಗಡಿನಾಡು ಸಮಾವೇಶ ಅರ್ಥಪೂರ್ಣವಾಗಿ ಇಲ್ಲಿಂದ ನಾವು ಸಭೆಗಳು ಮಾಡಿಕೊಂಡು ರೈತರು ಹೋಗ್ಬಿಟ್ಟು ತಿಳುವಳಿಕೆ ಕೇಳುವಂತ ಕೆಲಸಗಳು ಮಾಡಬೇಕು. ಜಿಲ್ಲೆಯಲ್ಲಿ, ತಾಲೂಕಲ್ಲಿ, ಹೊರಗಡೆಯಲ್ಲಿ ಮತ್ತು ಇವತ್ತು ಶಿಕ್ಷಣ ಸಾಕಷ್ಟು ನಮ್ಮ ಭಾಗದ ಶಿಕ್ಷಣ ನಾವು ಹಿಂದೆ ಓದಿದ್ದೀವಿ. ಇವತ್ತು ಖುಷಿ ಆಯ್ತು, ನಮ್ಮ ಜಿಲ್ಲೆಯಲ್ಲಿ ಬಹಳ ಖುಷಿ ಆಯ್ತು. ಆ ತರ ಎಲ್ಲ ನಮ್ಮ ಮಕ್ಕಳೇ ರೈತರ ಮಕ್ಕಳು ಓದಬೇಕು. ಎಜುಕೇಶನ್ ಬಹಳ ಹಿಂದೆ ಓದಿದ್ದೀವಿ ನಾವು. ನಿಮ್ಮ ಮಕ್ಕಳಿಗೆಲ್ಲ ಈ ಹತ್ತಿ ಬಿಡಿಸೋದು, ಗದ್ದಿ ನಾಟೋದು ಅವೆಲ್ಲ ಬಿಡಿಸಿ ಒಳ್ಳೆ ಎಜುಕೇಶನ್ ಕೊಡುವಂತ ಕೆಲಸ ಮಾಡಬೇಕು. ಈಗ ಕೆಲವು ಟ್ರಾಕ್ಟರ್ಗಳಲ್ಲಿ, ಆಟೋದಲ್ಲಿ ತುಂಬಿಕೊಂಡು ಹೋಗ್ತಾರೆ ವಿದ್ಯಾರ್ಥಿಗಳಿಗೆ. ಅವ್ರ ಮನೆ ಮುಗಿಸ್ಬೇಕು. ಪೈಸೆ ಒಂದು ಲೆಟರ್ ಕೊಡ್ರಿ. ಅವ್ರು ಹೇಳ್ಬೋದು ನಮ್ಮ ಮನೆಗೂ ಆ ಜಿಲ್ಲೆಗಳಿಗೆ ಬರ್ತೀನಿ. ಒಂದು ದಿವಸ ಬೀದರ್ ಜಿಲ್ಲಾಧ್ಯಕ್ಷರು ಸಭೆ ಮಾಡಬೇಕು. ಕಾರ್ಯಕರ್ತರ ಬಗ್ಗೆ, ಸಂಘಟನಾ ಬಗ್ಗೆ ಕಾರ್ಯಕ್ರಮ ಹೇಗೆ ನಡೀಬೇಕು ಅಂತ ಹೇಳಿ ಫಸ್ಟ್ ಬೀದರಿಂದ ಬರ್ತೀನಿ. ಮುಂದಿನ ದಿನ ಒಂದು ಡೇಟ್ ನಿಗದಿ ಮಾಡ್ರಿ. 4 ಜಿಲ್ಲೆ